ದೆಹಲಿ ವಿಧಾನಸಭಾ ಚುನಾವಣೆಗೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ರಂಗೇರ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿಗಳ ಮೊರೆ ಹೋಗಿದೆ ದೆಹಲಿ ವಿಧಾನಸಭೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ದೆಹಲಿ ಮಹಿಳೆಯರಿಗೆ ಪ್ರತಿ ತಿಂಗಳು 2500 ರೂಪಾಯಿ ಘೋಷಣೆ ಮಾಡಿದ್ದಾರೆ. ದೆಹಲಿಯಲ್ಲಿ ಮೊದಲ ಗ್ಯಾರಂಟಿಯನ್ನು ಈಗಾಗಲೇ ಕಾಂಗ್ರೆಸ್ ಘೋಷಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಪ್ಯಾರಿ ದೀದಿ ಹೆಸರಿನ ಕಾಂಗ್ರೆಸ್ ಮೊದಲ ಗ್ಯಾರಂಟಿ ಅಂದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಈಗಾಗಲೇ ಪ್ಯಾರಿ ದೀದಿ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ, ಆಂಧ್ರ ಪ್ರದೇಶದಲ್ಲಿ ಮಹಾಲಕ್ಷ್ಮಿ, ಇನ್ನು ದೆಹಲಿಯಲ್ಲಿ ಪ್ಯಾರಿ ದೀದಿ. ಇನ್ನು ಆಪ್ನ ಮಹಿಳಾ ಸಮ್ಮಾನ್ಗೆ ಕೈ ಪ್ಯಾರಿ ದೀದಿ ಕೌಂಟರ್ ಕೊಟ್ಟಿದೆ. ದೆಹಲಿ ರಾಷ್ಟ್ರ ರಾಜಧಾನಿಯ ಗದ್ದುಗೆಯನ್ನು ಹಿಡಲಿಕ್ಕೆ ಬಿಜೆಪಿ, ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ ಮೂರೂ ಪಕ್ಷವು ಇಲ್ಲ ಸಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾವೆ. ಆಲ್ರೆಡಿ ಇಲ್ಲಿ ಗ್ಯಾರಂಟಿ ಹೊಡೆತ ಬಿದ್ದಂತೆ ಕಾಣಿಸ್ತಾ ಇದೆ ಕರ್ನಾಟಕದಲ್ಲಿ. ಯಾಕಂದರೆ ಮೊನ್ನೆ 4 ಸಾರಿಗೆ ನಿಗಮಗಳ ಪ್ರಯಾಣ ದರ ಜಾಸ್ತಿ ಮಾಡ್ತು. ಅದಾದಮೇಲೆ 3-4 ತಿಂಗಳ ಕಂತು ಈಗ ಗೃಹಲಕ್ಷ್ಮಿ ಖಾತೆಯಡಿ ಯಾರ ಮಹಿಳೆಯರಿಗೂ ಕೂಡ ಹೋಗಿಲ್ಲ ಅನ್ನೋಂತಹ ಮಾಹಿತಿ ಇದೆ. ಇದಾದಮೇಲೆ ಈಗ ರಾಜ್ಯದಿಂದ ರಾಜ್ಯಕ್ಕೆ ಇವರ ಹೆಸರುಗಳು ಬದಲಾವಣೆ. ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಆದರೆ ಆಂಧ್ರದಲ್ಲಿ ಮಹಾಲಕ್ಷ್ಮಿ, ಇನ್ನು ಉತ್ತರ ಪ್ರದೇಶದಲ್ಲಿ ಪ್ಯಾರಿ ದೀದಿ. Mahatma Gandhi's place where he took the presidency, because Mahatma Gandhi's was the main agenda was to see that every section of the people of the country should be well taken care. So we decided, and now here I have come here to launch this Pyari Didi Hogi Yojana. This is, we are going to give, I am confident that Congress government will come in Delhi. We are going to implement on the first day of the cabinet, 2,500 rupees will be implemented, and I think as soon as the process, political process starts, whatever the